ಯುದ್ಧ ಭೂಮಿಯಿಂದ ದೇಶಕ್ಕೆ ಮರಳಿದ ಭಾರತೀಯರು ಇರಾನ್ನಿಂದ ಭಾರತಕ್ಕೆ ಮರಳಿದ್ದಾರೆ 290 ಭಾರತೀಯರು ಆಪರೇಷನ್ ಸಿಂಧು ಹೆಸರಿನಲ್ಲಿ ಯುದ್ಧದಲ್ಲಿ ಸಿಲುಕಿದ್ದಂತ ಭಾರತೀಯರನ್ನ ಏರ್ಲಿಫ್ಟ್ ಮಾಡ್ತಾ ಇದೆ ಭಾರತ 290 ಭಾರತೀಯರು ಮರಳಿ ತಮ್ಮ ರಾಷ್ಟ್ರಕ್ಕೆ ವಾಪಸ್ ಆಗಿರುವಂತದ್ದು ದೆಹಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ 290 ಭಾರತೀಯರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜಯಘೋಷ ಕೂಗಿ ವಾಪಸ್ ಸೇಫ್ ಆಗಿ ತಾಯ್ನಾಡಿಗೆ ಬಂದಿರುವಂಥದ್ದು ಯುದ್ಧ ನಡೀತಾ ಇದೆ ಇಸ್ರೇಲ್ ಇರಾನ್ ನಡುವೆ ಅಲ್ಲಿ ಇರಾನ್ನಲ್ಲಿ ಸಿಲುಕಿದ್ದಂಥವರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಡು ಬಂದಿರುವಂಥದ್ದು ಭಾರತೀಯರನ್ನ 290 ಜನರನ್ನ ಏರ್ಲಿಫ್ಟ್ ಮಾಡೋ ಮೂಲಕ ಆಪರೇಷನ್ ಸಿಂಧು ಹೆಸರಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜಯಘೋಷಗಳನ್ನ ಕೂಗ್ತಾ ಮರಳಿ ಸೇಫ್ ಆಗಿ ವಾಪಸ್ 290 ಭಾರತೀಯರು ಭಾರತಕ್ಕೆ ವಾಪಸ್ ಆಗಿದ್ದಾರೆ जी ईरान से आ गए बस वहाँ आपको तो पता ही होगा मीडिया पे क्या चल रहा है बहुत ज़्यादा हम परेशान हो गए थे दहशत में थे लेकिन गवर्नमेंट ने हमारा बहुत साथ दिया और हमें सेफली अपने ಇರಾನ್ನಿಂದ ಮರಳಿದ ಭಾರತೀಯರ ಸಂಭ್ರಮಾಚರಣೆ ಭಾರತಕ್ಕೆ ಕರೆತಂದಿದ್ದಕ್ಕೆ ಭಾವುಕರಾಗಿ ಕಣ್ಣೀರು ಹಾಕಿರುವಂಥದ್ದು ಮಹಿಳೆ ಕೇಕ್ ಕತ್ತರಿಸಿ ಹೂಮಾಲೆ ಹಾಕಿ ಸಂಬಂಧಿಕರು ಸಂಭ್ರಮಿಸಿದ್ದಾರೆ ಉದ್ಯೋಗವನ್ನ ಅರಸಿ ಅಥವಾ ಯಾವುದೋ ಒಂದು ಎಜುಕೇಶನ್ಗೂ ಮತ್ತೊಂದು ಮಗದೊಂದು ಮನೇಲಿರೋ ಕಷ್ಟಗಳಿಗೆ ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರೆ ದುಡಿಬೇಕು ಅಂತ ಆದರೆ ಯುದ್ಧ ನಡೀತಾ ಇದೆ ಇದು ಈಗಲೇ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಯುದ್ಧ ವಿರಾಮನೂ ಘೋಷಣೆ ಆಗ್ತಿಲ್ಲ ಈ ಕಡೆ ಯುದ್ಧನೂ ನಿಲ್ತಾ ಇಲ್ಲ ತೀವ್ರವಾಗಿ ಪ್ರತಿದಾಳಿ ಆಗ್ತಾ ಇದೆ ಸಾವು ನೋವು ಸಂಭವಿಸ್ತಾ ಇದೆ ಸೊ ಹೀಗಾಗಿ ಅಲ್ಲಿದ್ದಂಥ ಭಾರತೀಯರು ನಮ್ಮನ್ನ ಭಾರತಕ್ಕೆ ಕರೆಸ್ಕೊಂಡ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ರು ಕೊನೆಗೂ ಕೂಡ ಆಪರೇಷನ್ ಸಿಂಧು ಮೂಲಕ 290 ಭಾರತೀಯರನ್ನ ಕರ್ಕೊಂಡು ಬಂದಿರುವಂಥದ್ದು ಜಮ್ಮು ಕಾಶ್ಮೀರದ 190 ಉತ್ತರ ಪ್ರದೇಶದ 42 ಜನ ಸಿಲುಕಿದ್ರು ಕರ್ನಾಟಕದ 12 ಜನ ದೆಹಲಿಯ 12 ಜನ ಮಹಾರಾಷ್ಟ್ರದ 8 ಜನ ಹರಿಯಾಣದ 7 ಜನ ಬಿಹಾರದ 2 ಪಶ್ಚಿಮ ಬಂಗಾಳ 2 ಮಧ್ಯಪ್ರದೇಶದ 2 ಜೊತೆಗೆ ಜಾರ್ಖಂಡ್ನ 1 ಅರ್ಮೇನಿಯಾ ಮೂಲಕ ದೆಹಲಿ ತಲುಪಿರುವಂಥದ್ದು 290 ಜನ दिवाकर